ಸಮಾನತೆ ಮತ್ತು ದಾಸೋಹದ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಜಗತ್ತಿನಲ್ಲಿ ಈ ಋಗ್ವೇದ ಯಜುರ್ವೇದ ಕಾಲದಿಂದ ತಾವು ನೋಡಿದಾಗ, ತಾವು ರಾಮಾಯಣ ಮಹಾಭಾರತ ನೋಡಿದಾಗ ಪ್ರತಿಯೊಂದು ಗ್ರಂಥಗಳಲ್ಲೂ ಕೂಡ ನಾವು ಅಸಮಾನತೆಯನ್ನು ನೋಡಿದ್ದೀವಿ. ಪಂಚಾಚಾರ್ಯರ ಮುಖ್ಯವಾದ ಉದ್ದೇಶ ಅಂದ್ರೆ ಸಮಾನತೆ. ಈ ಜಗತ್ತಿನಲ್ಲಿ ಹುಟ್ಟಿದಂತ ಸರ್ವರು ಸಮಾನರು, ಎಲ್ಲರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಮತ್ತು ಸರ್ವರಿಗೆ ಸಮಪಾಲು ಅಂತ ಹೇಳಿ ಬಸವಣ್ಣನ ಹೇಳಿದ್ದಾರೆ. ಅದೇ ಸಿದ್ಧಾಂತದ ಮೇಲೆ ಇವತ್ತು ಪಂಚಾಚಾರ್ಯರು ಎಲ್ಲ ಇವತ್ತು ನಮ್ಮ ಭಾರತ ದೇಶದ ಜಗತ್ತಿನಾದ್ಯಂತ ಇವತ್ತು ಸಮಾನತೆ ಸಂದೇಶವನ್ನು ಸಾರ್ತಾ ಇದ್ದಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಸಮಾನತೆಯನ್ನು ಸಾರುವಂತ ಒಂದು ಮಹಾತ್ಮರು ಇವತ್ತು ಬಿಸ್ನಳ್ಳಿಯನ್ನು ಆಯ್ಕೆ ಮಾಡಿದ್ದು, ಇದು ನಿಜವಾಗ್ಲೂ ಇದು ಬಿಸ್ನಳ್ಳಿಯಲ್ಲಿ ಹುಟ್ಟಿದಂತ ಜನರ ಪೂರ್ವ ಜನ್ಮದ ಪುಣ್ಯ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವರ್ಗಕ್ಕೆ ಹೋಗ್ತಾರ, ಕೆಟ್ಟವರು ನರಕಕ್ಕೆ ಹೋಗ್ತಾರ. ಯಾವುದರ ಧರ್ಮದ ಗ್ರಂಥ ಓದ್ರಿ ನೀವು, ಯಾವುದೇ ಧರ್ಮ, ಹಿಂದೂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಪಂಚಾಚಾರ್ಯರ ನೀವು ಒಂದು ವಾಣಿ ಆಗಲಿ, ಬಸವಣ್ಣ ಅವರ ಒಂದು ನೀವು ವಿಚಾರಗಳನ್ನು ನೋಡಿದಾಗ, ಕನಕದಾಸರ ವಿಚಾರ ನೋಡಿದಾಗ, ಎಲ್ಲರೂ ಸಮಾಜದಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಯಾರು ಒಳ್ಳೆ ಕೆಲಸ ಮಾಡ್ಯಾರ ಅವ್ರು ಸ್ವರ್ಗಕ್ಕೆ ಹೋಗ್ತಾರ, ಯಾರು ಕೆಟ್ಟ ಕೆಲಸ ಮಾಡ್ಯಾರ ಅವ್ರು ನರಕಕ್ಕೆ ಹೋಗ್ತಾರ ಅನ್ನೋ ಸಂದೇಶವನ್ನು ಎಲ್ಲಾ ನಮ್ಮ ಪರಮ ಪೂಜ್ಯರು ಕೊಟ್ಟಿದ್ದಾರೆ. ಆದ್ದರಿಂದ ಜಗತ್ತಿನಲ್ಲಿ ಎರಡೇ ಜಾತಿ, ಒಂದು ಒಳ್ಳೆ ಕೆಲಸ ಮಾಡೋ ಜಾತಿ, ಒಂದು ಕೆಟ್ಟ ಕೆಲಸ ಮಾಡೋ ಜಾತಿ. ಒಳ್ಳೆ ಕೆಲಸ ಮಾಡೋ ಜಾತಿ ಎಲ್ಲಾ ಸಮಾಜದಲ್ಲಿ ಇದ್ದಾರೆ, ಕೆಟ್ಟ ಕೆಲಸ ಮಾಡೋಂತ ಜನ ಎಲ್ಲಾ ಸಮಾಜದಲ್ಲಿ ಇದ್ದಾರೆ. ಯಾವ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ಅವ್ರೆಲ್ಲಾರು ಸ್ವರ್ಗಕ್ಕೆ ಹೋಗ್ತಾರ, ಯಾವ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡ್ಯಾರ ಅವ್ರ ಅಷ್ಟು ಜನ ನರಕಕ್ಕೆ ಹೋಗ್ತಾರ ಅಂತ ಸಂದೇಶವನ್ನು ನಮ್ಮ ಪಂಚಾಚಾರ್ಯರು ಕೊಡ್ತಾರಂತ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 5 ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಪಂಚಾಚಾರ್ಯರ ಆಶೀರ್ವಾದದಿಂದ 1,000 ಕೋಟಿ ರೂಪಾಯಿ ಅನುದಾನವನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ಆ 1,000 ಕೋಟಿಯಲ್ಲಿ ಇವತ್ತು ನಾವು ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವೇದಿಕೆಯ ಮೇಲೆ ಬಹಳಷ್ಟು ಪರಮ ಪೂಜ್ಯರಿದ್ದಾರೆ. ನಮ್ಮ ಗಂಜಿಗಟ್ಟಿ ಅಜ್ಜಾರು, ದೊಡ್ಡ ಮಠ ಅಜ್ಜಾರು, ನಮ್ಮ ಇದರ ಮುಕ್ತಿ ಮಂದಿರದ ಪರಮ ಪೂಜ್ಯರಾಗಿ ಬಹಳಷ್ಟು ಗುರಿ ಹಿರಿಯರಿದ್ದಾರೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಎಲ್ಲಾ ಮಠಗಳಿಗೂ ನಾನು ಪ್ರಾಮಾಣಿಕವಾಗಿ ಅವ್ರಿಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದೇನೆ. ಆದಷ್ಟು ಬೇಗ ಅವು ಕೆಲಸಗಳೆಲ್ಲ ಪ್ರಾರಂಭ ಆಗ್ತಾವನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಶ್ರೀಗಳ ಸನ್ನಿಧಿಯಲ್ಲಿ ನಾನು ಶಾಸಕ ಆದ ಮೇಲೆ ನಾನು ಈಗಾಗಲೇ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 400 ದೇವಸ್ಥಾನಗಳಿಗೆ ಅನುದಾನವನ್ನು ಒದಗಿಸಿ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ದೇವಸ್ಥಾನಗಳ ಕೆಲಸ ಶೀಘ್ರಗತಿಯಲ್ಲಿ ಪ್ರಾರಂಭ ಆಗ್ತಾ ಇದೆ ಅನ್ನಂತ ಒಂದು ಮಾಹಿತಿಯನ್ನು ಕೂಡ ನಾನು ಅವರ ಪರಮ ಶಿಷ್ಯನಾಗಿ